ನಾನು ಚೆನ್ನಾಗಿ ಆಡ್ತಾ ಇದೀವಿ. ನನ್ನ ಮೇಲೆ ಆಣೆ ಇಟ್ಟಳು. ಅದು ಲೀವ್ ಇಟ್ ಅಂತ ಒಂದು ಆಪ್ಷನ್ ಇದೆ. ಇವ್ರು ಆಕ್ಚುಲಿ ಅವಾಗಿದ್ದ ಕಾಕ್ ಹೊಡಿರೋರು ಸೊಳ್ಳೆಗಳಿಗೆ ಬರ್ತಾರೆ. ಸೊಳ್ಳೆ ಬ್ಯಾಟ್ ಅಲ್ಲಮ್ಮ ಇದು. ಅದು ಗೊತ್ತಿರೋದು ಯಾವಾಗೇನು ಹೇಳಿಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತೇಳಿ ನಾನು ಇಲ್ಲಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮ ಅಣ್ಣವ್ರು ಗೆದ್ದಿದ್ದಾರೆ. ಕಿರ್ತಿ ಪೋಸ್ ಇನ್ನೊಂದ್ಸತಿ ಏನೋ ಹೇಳಿದೆ ರಿಪೀಟ್ ಮಾಡು. ಇಷ್ಟೊತ್ತವರೆಗೂ ಆಡಿದ ದೇವರಿಗೆ ಇನ್ಮೇಲೆ ರಿಯಲ್ ಮ್ಯಾಚ್ ಶುರು ಆಗೋದು. ಹೈ ಸೂಪರ್ ಸರ್. ನೋಡಿ ಗೈಸ್ ಇಲ್ಲಿ ಏನೋ ನೋಡ್ತಾವನೆ ಇರಿ ನಾನು. ಶಿವ ಪಾಪ ನೋಡಿ ಗೈಸ್ ಜಗಳ ಆಡ್ತವ್ರೆ. ಹೇ ಗೈಸ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಟೈಟಲ್ ಅಂತ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅದು ಬಂದು ನಾವು ಬ್ಯಾಡ್ಮಿಂಟನ್ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ. ಈಗ ಟೈಮ್ ಬಂದುಬಿಟ್ಟು ಆಲ್ರೆಡಿ 5:30 ಆಗಿದೆ. ಸೊ ನಾವು ಬಂದುಬಿಟ್ಟು 6 o'clockಗೆ ನಮ್ಮ ಕೋರ್ಟ್ ಬುಕ್ ಮಾಡಿರೋದು. ಸೊ 6 to 7 o'clock 1 hour. ಸೊ ಎಲ್ಲರೂ ಕೂಡ ಬರ್ತಾರೆ. ಲಾಸ್ಟ್ ವೀಡಿಯೋದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಈ ಸಲನೂ ಕೂಡ ಬರ್ತಾರೆ. ಸೊ ಅವನು ಕೂಡ ಮಾತಾಡ್ಸೋಣ. ನನ್ನ ಚಾನಲ್ನ ಯಾರಾದರೂ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಆಲ್ರೆಡಿ ರಾಜು ಬರ್ತಿದ್ದಾಳೆ. ಸೊ ಅವಳು ಬಂದಮೇಲೆ ಈಗ ನಾವು ಹೊರಡದೆ. ಆ್ಯಕ್ಚುಲಿ ದೂರ ಏನಿಲ್ಲ, ಇಲ್ಲೇ ಸ್ವಲ್ಪ ಹತ್ರನೇ ಇರೋದು. ಸೊ ಅದರಿಂದ ನಾವು ಒಂದು 2 to 3 minutes ಅಷ್ಟರಲ್ಲೆಲ್ಲ ನಾವು ರೀಚ್ ಆಗಿಬಿಡ್ತೀವಿ. ಅವ್ರನ್ನೆಲ್ಲ ಕೂಡ ಮಾತಾಡ್ಸೋಣ. ಅದಾದಮೇಲೆ ಆಟ ಆಡೋಣ. ಆ್ಯಂಡ್ ನಾನು ತುಂಬಾ ದಿವಸ ಆದಮೇಲೆ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂತಂದರೆ ನಾನು ಸ್ಕೂಲ್ ಟೈಮಲ್ಲೆಲ್ಲ ನಾನು ಸ್ಪೋರ್ಟ್ಸ್ ಪ್ಲೇಯರ್. ಸೊ ನಂದು ತುಂಬಾ ಚೆನ್ನಾಗಿ ನಾನು ಸ್ಪೋರ್ಟ್ಸ್ ಎಲ್ಲ ಕೂಡ ಆಡ್ತಿದ್ದೆ, ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆ್ಯಂಡ್ ಐ ಆಮ್ ಅ ವೆರಿ ಗುಡ್ ಕಬಡ್ಡಿ ಪ್ಲೇಯರ್. ನಾನು ಕ್ಯಾಪ್ಟನ್ ಕೂಡ ಆಗಿದೆ ಸ್ಕೂಲಲ್ಲಿ ಕಬಡ್ಡಿಯಲ್ಲಿ. ಸೊ ಕಬಡ್ಡಿ ಇಸ್ ಮೈ ಫೇವ್ರೇಟ್. ಅವಾಗೆಲ್ಲನೂ ಕೂಡ ಆಡ್ತಿದ್ದೆ. ಬಟ್ ಏನಂತಂದರೆ ಇವಾಗೆಲ್ಲನೂ ಟಚ್ ಹೋಗ್ಬಿಟ್ಟಿದೆ. ತುಂಬಾ ವರ್ಷ ಆಯ್ತಲ್ವ. ಸೊ ನೋಡಬೇಕು ಹೆಂಗೆ ಆಡ್ತೀನಿ ನಾನು ಅಂತ ಅಂದ್ಬಿಟ್ಟು. ಸೊ ನೋಡೋಣ. ಇಲ್ಬಿಡ್ತು. ಇಷ್ಟೊತ್ತು ಬೆಕ್ಕು ಜೊತೆ ಆಟ ಆಡ್ಕೊಂಡು ಅದಾದ್ಮೇಲೆ ನಮ್ಮ ಅಮ್ಮ ಅಪ್ಪ ಜೊತೆ ರಾತ್ ಸ್ವಲ್ಪ ಮಾತಾಡ್ಕೊಂಡಿದ್ಲು. ಸೊ ಫೈನಲಿ ಈಗ ಓಡ್ತಾ ಇದೀವಿ ಗೈಸ್. ಇಲ್ಲಿ ನಾವು ಯಾರು ಬಂದಿಲ್ಲ ಅಂತ ಅಂದ್ಬಿಟ್ಟು ಔಟ್ ಸೈಡ್ ನಾವು ವೇಟ್ ಮಾಡ್ಕೊಂಡಿದ್ರೆ ಇವ್ರು ಹೋಗ್ಬಿಟ್ಟು ಆಲ್ರೆಡಿ ಒಳಗಡೆ ಇದ್ದಾರೆ ಗೈಸ್. ಅಟ್ಲೀಸ್ಟ್ ಹೇಳ್ಬೇಕು ತಾನೆ ನಾವು ಈ ಥರ ಒಳಗಡೆ ಇದ್ದೀವಿ ಬನ್ನಿ ಒಳಗಡೆ ಅಂತ ಅಂದ್ಬಿಟ್ಟು. ಏನೂ ಹೇಳಿಲ್ಲ. ನಾವಿಲ್ಲಿ ಏನು ಅವ್ರು ಇನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟು ವೇಟ್ ಮಾಡ್ಕೊಂಡಿದೀವಿ. ಇವ್ರು ನೋಡಿದ್ರೆ ಆರಾಮಾಗಿ ಗೇಮ್ ಆಡ್ಕೊಂಡಿದ್ದಾರೆ ಗೈಸ್. ಒಂದು ಹಾಯಿ ಇಲ್ಲ ಒಂದು ಬಾಯಿ ಇಲ್ಲ ಇಷ್ಟೇ. ಸೊ ಅದಕ್ಕೆ ಹೋಗಿದ ತಕ್ಷಣ ಅವ್ರಿಗೆ ಬೈದೆ ಹೇಳ್ಬೇಕು ತಾನೆ ಅಂತ ಅಂದ್ಬಿಟ್ಟು. ಸೊ ಈಗ ನಾವು 1 hour ಹೋಟ್ ಬುಕ್ ಮಾಡಿರೋದು. ಸೊ ಅದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಈಗ ಬೇಗ ಗೇಮ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡ ನಾವಿಬ್ರು ಬಂದ್ಬಿಟ್ಟಿದ್ರಿ ಅಂತ ವಾಪಸ್ ಇಲ್ಲ ಅಂತೆ. ಬಲೆ ಅವ್ರೆ ಒಳ್ಳೇದ್ ಮಾಡ್ತದ. ಅಲ್ಲ ಯಾರ್ಯಾರೀಗ ಯಾವ್ಯಾವ ಟೀಮು? ನಾನು ಶಿವ ಅವರಿಂದ ಗೆದ್ದಿ ಅವರು ಆಡ್ತೀರಾ ಗೆದ್ದವ್ರ ಮೇಲೆ ಆಡೋದು. ಇಲ್ಲ ಎಲ್ಲರೂ ಓಕೆ ಈ ಸೈಡೇ ಆಡ್ತೀವಿ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡು. ಆಯ್ತು ನೋಡಿ.
ನೋಡೋದು ಕಂಟೆಂಟ್. ವಿಡಿಯೋ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಮಾಡ್ತಾರೆ. ಗೈಸ್ ಪ್ರೋ ಪ್ಲೇಯರ್ ಇಷ್ಟೊತ್ತರ್ಗ ಆಡಿದ್ ಸುಮ್ಮನೆ ಇವಾಗ ಗೈಸ್ ನಾವು ಇಷ್ಟೊತ್ತು ಆಡ್ಬಿಟ್ಟು ಈಗ ಸೋತ್ಬಿಟ್ಟು ಕೂತಿದ್ದೀವಿ. ಇಷ್ಟೊತ್ತೇನಿಲ್ಲ 5 ಮಿನಿಟ್ಸ್ ಅದೇ ಅಷ್ಟೇ 5 ಮಿನಿಟ್ಸ್ ಅಷ್ಟರಲ್ಲೇ ನಾವು ಏನು ಸೋದೋಗ್ಬಿಟ್ರಿ. ಆ್ಯಕ್ಚುಲಿ 3 ಟೀಮ್ ಮಾಡಿದ್ದು 2 ಮೆಂಬರ್ಸು. ಸೊ ಅದರಲ್ಲಿ ಫಸ್ಟ್ ಮ್ಯಾಚ್ ಆಡಿದಾಗ ನಾವು ಸೋತೋದ್ವಿ. ಆಮೇಲೆ ಈಗ ನೋಡಿ ಇವ್ರು ಆಡ್ತಿದ್ದಾರೆ. ಇವರು ಪ್ರೋ ಪ್ಲೇಯರ್ಸ್ ಇವರೆಲ್ಲ ಇವ್ರ ಜೊತೆಲ್ಲ ಬೇರೆ ಆಡಬೇಕು ಅಂತಾರೆ. ಹೌದು ಗೈಸ್ ಆಲ್ಮೋಸ್ಟ್ ಎಷ್ಟು ವರ್ಷ ಗೊತ್ತಾ ಸ್ಕೂಲಲ್ಲಿ ಆಡಿದ್ದು ನಾವೆಲ್ಲ ಇದೆಲ್ಲ. ಸ್ಕೂಲಲ್ಲಿ ಇಲ್ಲ, ನಾನು 2 ಇಯರ್ಸ್ ಬೇಕಾಡಿದ್ದು. ನನ್ನ ಆಫೀಸಲ್ಲಿ ಆಡ್ತಿದ್ದೆ ಫ್ರೆಂಡ್ಶಿಪ್. ಆಫೀಸಲ್ಲೆಲ್ಲ ಆಡಿಲ್ಲ ಗೈಸ್. ನಾನು ನೈಟ್ ಶಿಫ್ಟ್ ಇರ್ಬೇಕಾದ್ರೆ ಆಡ್ತಿದ್ದೆ. ಅದೇ ತುಂಬ ವರ್ಷ ಆಯಿತು ಆಡಿ. ಬಟ್ ಆದ್ರೂ ಏನು ಓಕೆ ಚೆನ್ನಾಗೇ ಆಡ್ತಾ ಇದ್ದೀವಿ. ನನ್ನ ಮೇಲೆ ಆಣೆ ಇಟ್ಟಳು. ಮೇಡಮ್ ಶೆಕೆ ಆಗ್ತೈತೆ. 5 ಮಿನಿಟ್ಸ್ಗೆ ಹಾಕೋ ಶೆಕೆ ಫುಲ್ಲು ಶೆಕೆ ಸ್ವೆಟ್ ಜಾಸ್ತಿ ಬರ್ತದೆ. ಸೊ ಇನ್ನು ಎಷ್ಟು ಈಗ ಟೈಮು 6:29 6:30 ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ ಈಗ ಟೈಮು. 1 ಅವರ್ ಕೋರ್ಟ್ ಬುಕ್ ಮಾಡಿರೋದು. ಸೊ ಗೈಸ್ ಇವರು ಸೋತೋಗ್ಬಿಟ್ರು ಗೈಸ್. ಇವನು ಟೆನ್ನಿಸ್ ಪ್ಲೇಯರ್ ಅಂತೆ ಗೈಸ್. ಇವನು ಟೆನ್ನಿಸ್ ತಾನೇ, ಟೆನ್ನಿಸು ನಾಟ್ ಬ್ಯಾಡ್ಮಿಂಟನ್. ಹೇಗಿದೆ ನಿಮಗೆ? ಸೋತ್ಬಿಡು. ಹೆಂಗನ್ಸ್ತಿದೆ ಸೋತ್ಬಿಟ್ಟು? ಖುಷಿ ಆಗ್ತಿದ್ಯಾ? ಯಶು ಈ ಸಲ ಕಪ್ ನಮ್ಮದೇ. ಡೈಲಾಗ್ ಕೊಡಿ ಹೇಳ್ತೀನಿ, ಈ ಸಲ ಕಪ್ ನಮ್ಮದೇ. ಫ್ರೆಂಡ್ಸ್ ಇಲ್ಲಿ ಕಾಂಪಿಟೇಷನ್ ಏನಂದರೆ RCB ಚೆನ್ನೈ ಇಬ್ಬರು ಒಂದೇ ಸತಿ ಆಡ್ತಾವ್ರೆ. ಈ ಸೈಡ್ ಅವ್ನು ಏನದು ಗೊತ್ತಿಲ್ಲ, ಇವನು ಚೆನ್ನೈ. ಫ್ರೆಂಡ್ಸ್ ಇಲ್ಲಿ ಯಾಕೋ ನನಗೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ. ಅದು ಎಲ್ಲರೂ ಆಡ್ತಿರೋರೆಲ್ಲ ಮ್ಯಾಚ್ ಫಿಕ್ಸಿಂಗಲ್ಲೇ ಆಡ್ತಾ ಇದ್ದಾರೆ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಅಂತೂ ಇಂತೂ ನಮ್ಮ ರಾಜ್ ಅವರು ಹೈ ಜಂಪ್ ಲಾಂಗ್ ಜಂಪ್ ಎಲ್ಲ ಮಾಡ್ತಾ ಇದ್ದಾರೆ ಆವಾಗಿಂದ. ರಾಜ್ ಅವ್ರು ಹೊಡೆದ್ಬಿಟ್ರು ಒಂದು ಕಾಕು. ಪಾಸ್ ಮಾಡ್ಬಿಟ್ರು, ಗ್ರೇಟ್. ಕಮಾನ್ ರಾಜ್, ಏನಿವತ್ತು ಸಡನ್ನಾಗಿ ಬೂಸ್ಟು. ಸಾರಿ, ಅವನ ಗಾಳಿ ಇವ್ರಿಗೆ ಹೊಡೆದ್ಬಿಟ್ಟಿದೆ, ಇವ್ರ ಗಾಳಿ ಅವ್ರಿಗೆ ಹೊಡೆದ್ಬಿಟ್ಟಿದೆ. ಇವಾಗ ಬಿಡಕ್ಕ ಅದು ಲೀವ್ ಇಟ್ ಅಂತ ಒಂದು ಆಪ್ಷನ್ ಇದೆ, ಕೇಳ್ಕೊಂಡು ಆಡಬೇಕು. ಇದು ಆ್ಯಕ್ಚುಲಿ ಪ್ಲೇಯರ್ ಅಂದರೆ ನಮ್ಮ ಪ್ಲೇಯರ್ ಇವರೇ, ನಮ್ಮ ಕೋಚ್ ಕೊಡೋದು ಇವರೇ. ಮಸ್ಕಿಟೋಸ್ ಹೊಡಿತಾ ಇದ್ದಾರೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಕಾಕ್ ಹೊಡಿರೇನೆ ಸೊಳ್ಳೆಗಳಿಗೆ ಬರ್ತಾವ್ರಿ ಇಲ್ಲಿ. ಹೇಯ್ ಕಮಾನ್ರ ನೀವ್ರ ಪ್ಲೇಯರ್ಗಳು ಬರ್ರೋ. ಇದು ಟ್ರಿಗೇಟ್ ಅಲ್ಲ, ಫಸ್ಟ್ ಆಫ್ ಆಲ್ ಕ್ಯಾಚ್ ಹಿಡಿಯೋಕ್ಕೆ. ಬೇಡ ಬೇಡ, ಓಕೆ ಓಕೆ ಕೂಲ್, ಜಗಳ ಎಲ್ಲ ಬೇಡ. ಇವ್ರು ಆ್ಯಕ್ಚುಲಿ ಆವಾಗಿದ್ದ ಕಾಕ್ ಹೊಡಿರೋರು ಸೊಳ್ಳೆಗಳು ಹೊಡಿಯಕ್ಕೆ ಬರ್ತಾವ್ರೆ. ಸೊಳ್ಳೆ ಬ್ಯಾಟ್ ಅಲ್ಲಮ್ಮ ಇದು. ಲಾಸ್ಟ್ ನನ್ನ ಕೈ ನೋವು ಬಂದಿದೆ, ಆಫ್ ಆಗೋದು ವಿಡಿಯೋ ಇನ್ನು. ಪಾಯಿಂಟು ಅಲ್ಲ, ಯಾರು ಪಾಯಿಂಟ್ ಲೆಕ್ಕ ಇಕ್ತಾವ್ರೆ ಆವಾಗಿಂದ ನೀವು ಇಬ್ಬರು ಆಡ್ತಿರೋದಕ್ಕೆ. ಅವ್ನು ನೋಡ್ರಿ, ಅವ್ನು ಇದಾಟಿಗ್ಲು ಆಡ್ತಾವ್ರೆ. ಹಾಂ ಓಕೆ ಓಕೆ, ಇದು ಗೊತ್ತು. ಅದು ಗೊತ್ತಿರೋದು, ಯಾವಾಗೇನು ಹೇಳಿಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತೇಳಿ ನಾನು. ನೋಡಿ ನೋಡಿ, ಇಲ್ಲೇ ಗೊತ್ತಾಗ್ತಿದೆ. ನನಗೆ ಕೈ ನೋವು ಬರ್ತಾ ಇದೆ ಇಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ.
ಅದೇ ಅನ್ಕೊಂಡೆ ಇದು ಟೆನ್ನಿಸ್ ಕೋರ್ಟ್ ಬಂದು ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟಿದೆ ಅಲ್ಲ ಅಂತ ಸೆಕೆಂಡ್ ನೀರಲ್ಲಿ. ಲಾಸ್ಟಿಗೆ ನಮ್ಮ ಅಣ್ಣವ್ರು ಗೆದ್ದಿದ್ದಾರೆ. ಕಿರ್ತಿ ಪೋಸ್. ಎಡಿಟ್ ಮಾಡಾಕದು. ಸೊ ಇಷ್ಟೊತ್ತು ಗೈಸ್ ನೋಡಿ, ಇವನೇ ಕ್ಯಾಮ್ರಾಮನ್ ಆಗಿದ್ದು. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಶಿವ ಪಾಪ ನೋಡಿ ಗೈಸ್, ಜಗಳ ಆಡ್ತವ್ರೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ ಗೈಸ್, ಜಗಳ ಆಡ್ತವ್ರೆ ಗೈಸ್. ಯಶೋ ಇನ್ನೊಂದ್ಸತಿ ಏನೋ ಹೇಳಿದೆ, ರಿಪೀಟ್ ಮಾಡು. ಇಷ್ಟೊತ್ತರ್ಗ ಆಡಿದ್ದು ದೇವರಿಗೆ ಇನ್ಮೇಲೆ ರಿಯಲ್ ಮ್ಯಾಚ್ ಶುರು ಆಗೋದು. ಬರೀ ಇಂಥದೆಯಾ? ಇದು RCB ಪ್ಲೇಯರ್ ಇದು. ಇವರು ಕಾಕ್ ಹೊಡಿರೇನೆ ಕ್ಯಾಚ್ ಹಿಡಿತವ್ರು ಆವಾಗಿಂದ. ಹೈ ಸೂಪರ್ ಸರ್, ಸೂಪರ್ ಸರ್. ಸೊ ಗೈಸ್, ನಾವೇ ವಿನ್ ಆಗಿದ್ದು. ಇವಾಗ ನೆಕ್ಸ್ಟ್ ಟೀಮ್ ಆಡ್ತಿದ್ದಾರೆ. ಯಾರ್ಯಾರು ಆಡೋದು? ಇವಾಗ ರಾಜ್ ಮತ್ತೆ ನಂದ ಒಂದು ಟೀಮು, ಆಮೇಲೆ ಪುರುಷೋತ್ತಮ ಮತ್ತೆ ಶಿವ ಒಂದು ಟೀಮ್. ಏನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ತವ್ರೆ ಗೈಸ್. ಅಪ್ಪ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ನಮಗೆಲ್ಲ ಗೊತ್ತಾಗೋಯ್ತು. 5-2. ಅಬ್ಬಾ ಎಂತ ಸ್ಮ್ಯಾಶ್ ಗೈಸ್. ಎಲ್ಲರೂ ಅಲ್ಲಿ ಆಡ್ತಿದ್ರೆ ಅಲ್ಲೊಬ್ಬ ಕುತ್ಕೊಂಡು ಏನೋ ನೋಡ್ತಾವನೆ. ನಾನು ಹಂಗೆ ನೋಡೋಣ ಇರು. ನೋಡಿ ಗೈಸ್, ಇಲ್ಲೇನೋ ನೋಡ್ತಾವನೆ. ಇರಿ ನಾನು ನನ್ಲಾಗೆ ನೋಡ್ತಾವನೆ ಗೈಸ್. ನಂದೇ ವಿಡಿಯೋ ನೋಡ್ತಾವನೆ. ಅವಾಗಲೇ ನೋಡಿಲ್ವಾ ನೀನು? ನೋಡಿಲ್ವಾ? ತೋರಿಸು, ಪರವಾಗಿಲ್ಲ. ನನ್ನ ವಿಡಿಯೋ ತೋರಿಸು. ನೋಡಿ ಗೈಸ್, ನಾನು ವ್ಲಾಗ್ ನೋಡ್ತವನೆ. ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬೇಕು, ಆಯ್ತಾ? ಆಯ್ತು ಗೈಸ್, 9 ಈಚ್ ಇಬ್ಬರದು. ಓ, ಇವರೇ ವಿನ್ನು. 11ಗಾ ವಿನ್ನು? ಸೊ ಗೈಸ್, 10 ಇವ್ರು ಬಂದು 9. ಸೊ 11ಗಂತ ಮ್ಯಾಚು. ಸೊ ಇವ್ರೇನಾರು ಇವಾಗ 1 ಪಾಯಿಂಟ್ ಹೊಡೆದ್ರೆ ಇವರೇ ವಿನ್ನು. ಹೇಳೋ. ಹೊರಡುವ ಸಮಯ ಬಂದಿದೆ, ನೋಡ್ಬೇಕೀಗ. ವಾಚ್ ಬೇಡವಾ ಗೈಸ್? ಈ ವಾಚ್ 5 ರೂಪೀಸ್ಗೆ ಸೇಲ್ ಇದೆ ನೋಡಿ, ಯಾರ ತಗೊಳಂಗಿರೋ ತಗೊಳ್ಳಿ. ನಾನು ಬಡವ, ನೊಂದಿದ್ದೇನೆ. ಇದು 3,000 ರೂಪಾಯಿನ 5 ರೂಪಾಯಿ ಅಂತಿದ್ದಾರೆ. ವಿಡಿಯೋ ನೋಡ್ದ? ಲಾಗು ನೋಡಿಲ್ಲ? ಹೌದಾ, ಸರಿ. ನಿನ್ಗೇನು ಸಂಡೆ ಸ್ಯಾಟರ್ಡೆ ಲೀವ್? ನಿನ್ಗೆ 1 ಡೇ ಕೂಡ ಲೀವ್ ಇಲ್ವಾ? ಯಪ್ಪ, ಕಷ್ಟ. ನಮ್ಮ ಹುಡುಗಿಗೆ ಯಾವಾಗಲೂ ಲೀವ್. ಫೈನಲಿ ಮುಗೀತು ಆಡಿದ್ದು. ಸೊ ಈಗ ಮನೆಗೆ ಹೊರಡುವ ಸಮಯ. ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ ಗೈಸ್. ಎಲ್ಲರೂ ಈಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲರೂ ಪಾನಿಪುರಿ ತಿನ್ನೋದಕ್ಕೆ ಬಂದಿದ್ದೀರಿ. ಇವ್ರು ಯಾರು ತಿಂತಾನೆ ಇಲ್ಲ ಗೈಸ್, ಬರೀ ನಾನು ಮಾತ್ರ ತಿಂತಾ ಇದ್ದೀನಿ. ಅಲ್ಲ, ಅವಾಗಲೇ ಎಲ್ಲ ತಿಂತೀರಾ ಅಂತ ಹೇಳಿರ್ತಾನೆ, ಅದಕ್ಕೆ ತಾನೇ ಬಂದಿದ್ದು. ಇವಾಗ ಯಾರು ತಿಂತಾನೆ ಇಲ್ಲ. ಇವರೆಲ್ಲ ಟೀ ಕುಡಿಬೇಕಂತೆ.
ಸೊ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು. ನನಗಂತೂ ತುಂಬ ದಿವಸ ಆದಮೇಲೆ ಬ್ಯಾಡ್ಮಿಂಟನ್ ಆಡಿ ತುಂಬಾ ಖುಷಿ ಆಯಿತು. ಸೊ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.